ನಾನು ನಿಮ್ಮ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಹೇಳೋದಿದೆ. ದಿಸ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಕೇಸ್. ನಾವು ಎಷ್ಟು ವಿಚಾರಣೆ ಮಾಡಕ್ಕೆ ಹೋಗ್ತಿದ್ದೀವೋ ಅಷ್ಟು ಇದ್ರ ದಿಕ್ಕು ಬದಲಾಗ್ತಾ ಇದೆ. ರಾಜ್ ಅವ್ರ ಕತೆ ಹೇಳಿದ್ರು, ನಿರಂಜನ್ ಸರ್ ದೇಶಪಾಂಡೆ ಅವ್ರ ಕತೆ ಹೇಳಿದ್ರು. ಆದ್ರೆ ಒಂದಕ್ಕೊಂದು ಮ್ಯಾಚೇ ಆಗ್ತಾ ಇಲ್ಲ. ಇದ್ರ ನಡುವೆ ನಾನು ಗಂಗಾ ಹತ್ರ ಮಾತಾಡಿದೆ. ಗಂಗಾ ನಿಜ ಹೇಳೋ ಹುಡುಗಿ. ಶಿ ಇಸ್ ವೆರಿ ಹಾನೆಸ್ಟ್. ನಾನು ಗಂಗಾಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಾನು ಒಂದು ನಿರ್ಧಾರಕ್ಕೆ ಬರಕ್ಕೆ ಅವಳ ಸ್ಟೇಟ್ಮೆಂಟು ಕಾರಣ ಆಯ್ತು. ಸಾಗರ, ಕೇಸ್ ಮುಗೀತು ಹೇಳ್ಕಾಯ್ತು. ಪೂಜಾ ಅಕ್ಕನ ಕೊಲೆ ಮಾಡಿದ್ದು ಯಾರು ಹೇಳಿ ಈಗ ಗೊತ್ತಾಗ್ತು. ಅದಕ್ಕೆ ಅವ್ರಿಗೆ ಯಾರಿಗೂ ಪ್ರಶ್ನೆನೇ ಕೇಳ್ತಾ ಇಲ್ಲ. ಅಣ್ಣಾರು ಈಗ ಬಚಾವಾಗ್ತಾ ನೋಡು. ಇಲ್ಲಿ ತನಕ ನಮ್ಮ ಸಂಶಯ ನಿರಂಜನ್ ಸರ್ ದೇಶಪಾಂಡೆ ಅವ್ರ ಮೇಲಿತ್ತು. ಎಲ್ಲ ಬೆರಳುಗಳು ಅವ್ರ ಕಡೆನೇ ತೋರಿಸ್ತಿತ್ತು. ಈಗ ಗಂಗಾ ಹೇಳಿಕೆ ಆದ್ಮೇಲಿಂದ ನಮ್ಮ ನಿರ್ಧಾರ ಬಲ ಆಗ್ತಾ ಇದೆ.